ನಮಸ್ಕಾರ ಸ್ನೇಹಿತರೆ, ಫ್ರೆಂಡ್ಸ್ ಮೀಡಿಯಾ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಬುದ್ಧನು ಎಂದಿನಂತೆ ತನ್ನ ಶಿಷ್ಯರೊಂದಿಗೆ ಮರದ ಕೆಳಗೆ ಕುಳಿತು ಬೋಧನೆ ಮಾಡುತ್ತಿರುತ್ತಾನೆ. ಅದೇ ಊರಿನ ಉದ್ಯಮಿಯ 2 ಮಕ್ಕಳು ಪ್ರತಿದಿನ ಬುದ್ಧನ ಬಳಿ ಬಂದು 2 ಗಂಟೆಗಳ ಕಾಲ ಧ್ಯಾನ ಮಾಡುತ್ತಿರುತ್ತಾರೆ. ಉದ್ಯಮಿಯು ತನ್ನ ಮಕ್ಕಳು ಬುದ್ಧನೊಂದಿಗೆ ಧ್ಯಾನ ಮಾಡುವುದನ್ನು ಕಂಡುಕೊಳ್ಳುತ್ತಾನೆ. ತನ್ನ ಮಕ್ಕಳು ವ್ಯಾಪಾರದಲ್ಲಿ ತೊಡಗಿಕೊಂಡರೆ ಹೆಚ್ಚು ಹಣವನ್ನು ಗಳಿಸಬಹುದು ಮತ್ತು ಸಮಾಜದಲ್ಲಿ ಉತ್ತಮವಾಗಿರಬಹುದು ಎಂದು ಭಾವಿಸಿದ ಉದ್ಯಮಿಯು ಬುದ್ಧನ ಮೇಲೆ ಬಹಳ ಸಿಟ್ಟಾಗುತ್ತಾನೆ. ನಾನು ಈ ಮನುಷ್ಯನಿಗೆ ಪಾಠವನ್ನು ಕಲಿಸುತ್ತೇನೆ ಎಂದು ಹೇಳುತ್ತಾ ಉದ್ಯಮಿಯು ಬುದ್ಧನ ಬಳಿ ಹೋಗಿ ಕೋಪದಿಂದ ನೋಡುತ್ತಿರುತ್ತಾನೆ. ಉದ್ಯಮಿಯು ಬುದ್ಧನ ಬಳಿ ಬಂದು ಅವನ ಮುಖ ನೋಡಿದ ಕೂಡಲೇ ಅವನು ಮಾಡಿದ್ದ ಎಲ್ಲ ಆಲೋಚನೆಗಳು ತಕ್ಷಣ ಮಾಯವಾಗುತ್ತವೆ. ಆದರೆ ಸಿಟ್ಟು ಮಾತ್ರ ಹಾಗೇ ಇದೆ. ಅವನಿಗೆ ಬುದ್ಧನ ಬಳಿ ಮಾತನಾಡಲು ಹೊರಡುತ್ತಾನೆ, ಆದರೆ ಸಾಧ್ಯವಾಗುತ್ತಿಲ್ಲ. ಬಾಯಿಂದ ಪದಗಳು ಬರುತ್ತಿಲ್ಲ. ಆದರೂ ಕೋಪ ತಡೆಯದೆ ಬುದ್ಧನಿಗೆ ಉಗುಳಿಬಿಡುತ್ತಾನೆ. ಬುದ್ಧ ಸುಮ್ಮನೆ ಮುಗುಳ್ನಕ್ಕೂ ಬುದ್ಧನ ಮುಗುಳ್ನಕೆಯನ್ನ ಕಂಡ ಉದ್ಯಮಿ ಗೊಂದಲಕ್ಕೀಡಾಗುತ್ತಾನೆ. ಏಕೆಂದರೆ ಉಗುಳಿಸಿಕೊಂಡರೂ ನಗುತ್ತಿದ್ದಾನೆಂದು. ಉದ್ಯಮಿಯು ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ಉಗುಳಿಸಿಕೊಂಡರೂ ನಗುವ ವ್ಯಕ್ತಿಯನ್ನ ಭೇಟಿಯಾದನು. ಉಗುಳಿದ ನಂತರ ಯೋಚಿಸಿದ ಉದ್ಯಮಿಯು, ನಾನು ಹೆಚ್ಚು ಸಮಯ ಇಲ್ಲೇ ಇದ್ದರೆ ನನಗೆ ಇನ್ನೂ ಹೆಚ್ಚು ಕೋಪ ಬರುತ್ತದೆ ಎಂದು ಮನೆಗೆ ಹೊರಟು ಬಿಟ್ಟ. ಆದರೆ ಬುದ್ಧನಿಗೆ ಉಗುಳಿದಾಗ ಶಿಷ್ಯರೆಲ್ಲರೂ ತುಂಬಾ ನೊಂದುಕೊಂಡರು ಮತ್ತು ಬಹಳ ಕೋಪದಲ್ಲಿದ್ದರು. ಆದರೆ ಬುದ್ಧನಿದ್ದ ಕಾರಣ ಅವರಿಗೆ ಏನೂ ಪ್ರತಿಕ್ರಿಯಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ತಮ್ಮ ತುಟಿಗಳು ಮತ್ತು ಮುಷ್ಟಿಯನ್ನ ಬಿಗಿಯಾಗಿ ಹಿಡಿದಿದ್ದರು. ಈ ಕಡೆ ಮನೆಗೆ ಹೋದ ಉದ್ಯಮಿಗೆ ರಾತ್ರಿ ಇಡೀ ನಿದ್ರೆಯೇ ಬರುತ್ತಿಲ್ಲ. ತುಂಬಾ ಯೋಚನೆಗೆ ಈಡಾದ. ಮರುದಿನ ನೇರವಾಗಿ ಬುದ್ಧನ ಬಳಿ ಬಂದು ಪಾದಗಳಿಗೆ ನಮಸ್ಕರಿಸಿದ. ದಯವಿಟ್ಟು ನನ್ನನ್ನು ಕ್ಷಮಿಸಿ, ನಾನು ಏನು ಮಾಡಿದೆ ಎಂದು ನನಗೆ ತಿಳಿದಿಲ್ಲ ಎಂದು ಬುದ್ಧನ ಬಳಿ ಹೇಳಿದ. ಅದಕ್ಕೆ ಉದ್ಯಮಿಗೆ ಬುದ್ಧ ಬಹಳ ನಯವಾಗಿ ಉತ್ತರಿಸಿ, ನಾನು ನಿನ್ನನ್ನು ಕ್ಷಮಿಸಲಾರೆ. ಬುದ್ಧನ ಈ ಮಾತನ್ನು ಕೇಳಿದ ಶಿಷ್ಯರು ಬೆಚ್ಚಿ ಬೀಳುತ್ತಾರೆ. ಏಕೆಂದರೆ ಬುದ್ಧನು ತುಂಬಾ ಕರುಣಾಮಯಿಯಾಗಿದ್ದವನು. ಅವನು ಯಾವಾಗಲೂ ಎಲ್ಲರನ್ನೂ ಕ್ಷಮಿಸುತ್ತಿದ್ದವನು. ಈಗ ಅವನು ಕ್ಷಮಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದಾನೆ ಎಂದು ಅಲ್ಲಿದ್ದವರೆಲ್ಲರೂ ಆಘಾತಕ್ಕೊಳಗಾಗಿದ್ದರು. ಆದ್ದರಿಂದ ಬುದ್ಧನು ಈ ಮಾತಿನ ಅರ್ಥವನ್ನ ಎಲ್ಲರಿಗೂ ವಿವರಿಸಬೇಕಾಗಿತ್ತು. ಉದ್ಯಮಿಯನ್ನು ಕೇಳಿದ ಬುದ್ಧ, ಸರಿ, ಏಕೆ? ನೀವು ಏನನ್ನೂ ಮಾಡಿಲ್ಲ. ಆದರೂ ನಾನು ನಿಮ್ಮನ್ನು ಏಕೆ ಕ್ಷಮಿಸಲಿ? ನಾನು ಕ್ಷಮಿಸಲು ನೀವು ಮಾಡಿರುವ ತಪ್ಪಾದರೂ ಏನು ಎಂದು ಉದ್ಯಮಿಯನ್ನ ಬುದ್ಧ ಕೇಳುತ್ತಾನೆ. ಅದಕ್ಕೆ ಉತ್ತರಿಸಿದ ಉದ್ಯಮಿಯು, ನಿನ್ನೆ ನಾನು ನಿಮಗೆ ಉಗುಳಿಬಿಟ್ಟೆ. ನಾನು ಅದೇ ವ್ಯಕ್ತಿ. ಅದಕ್ಕೆ ಬುದ್ಧ ಬಹಳ ಅದ್ಭುತವಾಗಿ ಮಾತನಾಡುತ್ತಾ, ನೀವು ಉಗುಳಿದ ವ್ಯಕ್ತಿ ಈಗ ಇಲ್ಲ. ನೀವು ಉಗುಳಿದ ವ್ಯಕ್ತಿಯನ್ನು ನಾನು ಎಂದಾದರೂ ಭೇಟಿಯಾದರೆ ನಾನು ಅವನನ್ನು ಕ್ಷಮಿಸಲು ಹೇಳುತ್ತೇನೆ. ಹಾಗಾಗಿ ಇದೀಗ ನನಗೆ ನೀವು ಬಹಳ ಅದ್ಭುತವಾಗಿದ್ದೀರಿ ಮತ್ತು ನೀವು ಯಾವ ತಪ್ಪನ್ನೂ ಮಾಡಿಲ್ಲ ಎಂದು ಉದ್ಯಮಿಗೆ ಹೇಳುತ್ತಾನೆ. ಬುದ್ಧನು ಸ್ವಲ್ಪ ಸಮಯದ ನಂತರ, ಸರಿ, ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ, ಆದರೆ ಅದು ಸಹಾನುಭೂತಿಯಲ್ಲ ಎಂದು ಹೇಳುತ್ತಾನೆ. ಸ್ನೇಹಿತರೆ, ಈ ಘಟನೆಯಿಂದ ನಾವು ತಿಳಿಯುವುದು ಕ್ಷಮೆಯ ಮಹತ್ವ. ಹೌದು, ಗೌತಮ ಬುದ್ಧನು ಈ ಘಟನೆಯಿಂದ ನಮಗೆ ಕ್ಷಮೆಯ ಮಹತ್ವವನ್ನು ಅದ್ಭುತವಾಗಿ ಬೋಧಿಸಿದ್ದಾನೆ. ಗೌತಮ ಬುದ್ಧನ ಈ ಅದ್ಭುತ ಮಾತನ್ನು ತಿಳಿಯೋಣ. ಸೇಡು ತೀರಿಸಿಕೊಳ್ಳಲು ಬಯಸುವ ವ್ಯಕ್ತಿಯು 2 ಸಮಾಧಿಗಳನ್ನು ಅಗೆಯುತ್ತಾನೆ. ಒಂದು ತನ್ನ ಶತ್ರುವಿಗೆ ಮತ್ತು ಇನ್ನೊಂದು ತನಗಾಗಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.